ಸಂತಕವಿ ಕನಕದಾಸ ಮತ್ತು ತತ್ವಪದಕಾರರ ಅಧ್ಯಯನ ಕೇಂದ್ರ, ಕರ್ನಾಟಕ ವಿಶ್ವವಿದ್ಯಾನಿಲಯದ ಕನಕ ಅಧ್ಯಯನ ಪೀಠ ಮತ್ತು ಕರ್ನಾಟಕ ಲೇಖಕಿಯರ ಸಂಘ ಈ ಮೂರು ಸಂಸ್ಥೆಗಳು ಸೇರಿ ಮಾರ್ಚ್ 13 ಮತ್ತು 14ರಂದು ಧಾರವಾಡದಲ್ಲಿ ಸಾಧಕಿ ಎಂಬ ಹೆಸರಿನಲ್ಲಿ ಮಹಿಳಾ ಚಿಂತನಾ ಸಮಾವೇಶವನ್ನು ಏರ್ಪಡಿಸಿದ್ದೇವೆ. ಇದರ ಉದ್ದೇಶ ಇಷ್ಟೇ. ಒಂದು, ಇದರಲ್ಲಿ ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಕೀರ್ತನಕಾರ್ತಿಯರ ಬಗ್ಗೆ, ತತ್ವಪದಕಾರ್ತಿಯರ ಬಗ್ಗೆ, ವಚನಕಾರ್ತಿಯರ ಬಗ್ಗೆ ಅಷ್ಟು ಗಂಭೀರವಾದ ಚರ್ಚೆಗಳನ್ನು ನಮ್ಮ ವಿಮರ್ಶಾ ವಲಯ ಮಾಡಲಿಲ್ಲ. ಹಾಗಾಗಿ ಒಂದಷ್ಟು ಚರ್ಚೆಯನ್ನು ಮಾಡೋಣ, ವಿಮರ್ಶೆ ಮಾಡೋಣ, ಅವ್ರ ಕಾಂಟ್ರಿಬ್ಯೂಷನ್ ಏನಿದೆ ಅನ್ನೋವಂಥದ್ದನ್ನು ತಿಳ್ಕೊಳ್ಳೋಣ ಅನ್ನೋಂಥ ಕಾರಣದಿಂದಾಗಿ ಮಹಿಳೆಯರಿಗಾಗಿ ವಿಶೇಷವಾಗಿ ಇದನ್ನು ರೂಪಿಸಿದ್ದೀವಿ. ಸುಮಾರು ರಾಜ್ಯಾದ್ಯಂತ ಸುಮಾರು 200 ಜನ ಮಹಿಳೆಯರು ಭಾಗವಹಿಸ್ತಾ ಇದ್ದಾರೆ. ಜೊತೆಗೆ ವಿಶೇಷವಾಗಿ ವಿದ್ಯಾರ್ಥಿಗಳು 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿ ನಮ್ಮ ಅಧ್ಯಯನ ಕೇಂದ್ರದ ಟಾರ್ಗೆಟ್ ಗ್ರೂಪ್ ಯಾರು ಅಂತಂದರೆ ಯುವ ಸಮುದಾಯ. ಅವರಿಗೆ ನಾವು ತಲುಪಿಸಬೇಕಾಗಿದೆ. ಈ ದಿಕ್ಕಿನಲ್ಲಿ ದೇಸಿ ಮೀಮಾಂಸೆಯ ನೆಲೆಯಲ್ಲಿ ಇದನ್ನು ಚರ್ಚೆ ಮಾಡೋಣ ಅನ್ನುವಂಥ ಕಾರಣಕ್ಕೋಸ್ಕರ ಇದನ್ನು ಹಾಕಿದ್ದೇವೆ. ಇಲ್ಲಿ 3 ಗೋಷ್ಠಿಗಳು ನಡೀತವೆ. 3 ಗೋಷ್ಠಿಯಲ್ಲಿ ಅಂದರೆ ಸುಮಾರು 9 ಜನ ವಿಷಯ ಮಂಡಿಸ್ತಾರೆ, ಆದರೆ ಚರ್ಚೆ ಹೆಚ್ಚಾಗ್ತದೆ. ಜೊತೆಗೆ ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವರು ಕೂಡ ಇಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವ್ರ ಜೊತೆ ನಮ್ಮ ಮಹಿಳೆಯರು ಸಾಂಸ್ಕೃತಿಕ ಸಂವಾದವನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಈ ವಿದ್ಯಾರ್ಥಿಗಳಿಗೋಸ್ಕರ ನಾವು ಮುಕ್ತ ಮಾತುಕತೆ ಅಂತೇಳಿ ಒಂದು 2 ಗಂಟೆ ಅವಧಿಯ ಒಂದು ಗೋಷ್ಠಿಯನ್ನು ಏರ್ಪಡಿಸಿದ್ದೀವಿ. ಅಲ್ಲಿಯೂ ಕೂಡ ಚರ್ಚೆ ಆಗ್ತಾ ಇದೆ. ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ಇದು ಚರ್ಚೆಯ ಸಂವಾದದ ಆಧಾರಿತವಾದಂಥ ಒಂದು ಸಮಾವೇಶ ಆಗಿರುತ್ತೆ. ನಮಸ್ಕಾರ.